ಕಾಂಗ್ರೆಸ್ ಕಾರ್ಯಕರ್ತರು ಬೀದಿ ಬೀದಿಗಳಲ್ಲಿ ಎಸ್ಐಆರ್ ನಮೂನೆಗಳನ್ನು ಹಂಚುತ್ತಿದ್ದಾರೆ ಎಂಬ ವಿಪಕ್ಷ ಬಿಜೆಪಿ ಆರೋಪಕ್ಕೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿಯಲ್ಲಿ ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್ಐಆರ್ ಮಾಡುತ್ತಿರುವವರು ಯಾರು? ಕಾಂಗ್ರೆಸ್. ಚುನಾವಣಾ ಆಯೋಗವೇ ಪ್ರಕ್ರಿಯೆ ನಡೆಸುತ್ತಿದೆ. ಆದರೆ ಆಯೋಗದ ಈ ಪ್ರಕ್ರಿಯೆಯಲ್ಲಿ ಯಾರ ಕೈವಾಡವಿದೆ ಎಂದು ಪ್ರಶ್ನಿಸಿದ ಎಎಸ್ ಪೊನ್ನಣ್ಣ, ಎಸ್ಐಆರ್ನಲ್ಲಿ ಲೋಪವಿದ್ದು ಬಿಜೆಪಿಯ ಕೈವಾಡವಿದೆ ಎಂದರು. ಈ ಬಗ್ಗೆ ಕಾಂಗ್ರೆಸ್ ಆರೋಪಿಸುತ್ತಲೇ ಬಂದಿದೆ. ಇದೀಗ ನಮ್ಮ ಮೇಲೆ ಗೂಬೆ ಕೂರಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು, ವಿರೋಧ ಪಕ್ಷದ ನಡೆಗಳು ಹಾಸ್ಯಾಸ್ಪದ ಎಂದರು. ಜನರು ವಿಪಕ್ಷದ ಬಗ್ಗೆ ಆಕ್ರೋಶ ಪ್ರಕಟಿಸುತ್ತಿದ್ದಾರೆ. ಹೀಗಿದ್ದರೂ ಅವರಿಗೆ ಬುದ್ಧಿ ಬರುತ್ತಿಲ್ಲ ಎಂದು ಎಎಸ್ ಪೊನ್ನಣ್ಣ ಟೀಕಿಸಿದರು. ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ, ಎಸ್ಐಆರ್ ಮಾಡ್ತಾ ಇರೋರು ಯಾರು? ಚುನಾವಣಾ ಆಯೋಗ SIR ಅನ್ನು ಮಾಡ್ತಾ ಇರೋವಂಥದ್ದು. ಚುನಾವಣಾ ಆಯೋಗ ಯಾರ ಕೈಯಲ್ಲಿದೆ? ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿದ್ವಿ, ತಮಿಳುನಾಡಿನಲ್ಲಿ ಮಾಡಿದ್ದೀವಿ, ಕೇರಳದಲ್ಲಿ ಮಾಡಿದ್ದೀವಿ. ಎಲ್ಲ ಕಡೆ SIR ಆಗುವಂಥದ್ರಲ್ಲಿ ಕೆಲವು ಲೋಪಗಳಿದೆ. ಚುನಾವಣಾ ಆಯೋಗ BJPಯ ಏಜೆಂಟಾಗಿ ಕೆಲಸ ಮಾಡ್ತಾಯಿದೆ ಅಂತ ನಾವು ಆರೋಪ ಮಾಡಿಕೊಂಡೇ ಬಂದಿದ್ವಿ. ಆಗ ನಮ್ಮ ವಿರುದ್ಧ ಇವರು ಲೇವಡಿ ಮಾಡಿದರು. ಈಗ ಮತ್ತೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನಾವು ಹೇಳ್ದಂಗೆ ಕೇಳುತ್ತಾ? ಚುನಾವಣಾ ಆಯೋಗ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ರಾಜೇಗೌಡರು ಚುನಾವಣೆ ಮತ್ತು ಮರು ಎಣಿಕೆಯಲ್ಲಿ ಏನು ಮಾಡಿದರು? ಚುನಾವಣಾ ಆಯೋಗ ಎಲ್ಲರೂ ಮನವಿ ಮಾಡಿದರು. ನಾನು ಕೂಡ ಹೇಳಿದೆ, ದಯವಿಟ್ಟು ಫಲಿತಾಂಶವನ್ನು ಪ್ರಕಟಿಸಬೇಡಿ, ಕೋರ್ಟ್ನಲ್ಲಿ ಹೋಗಿ ಕೊಡಿ, ಕೋರ್ಟ್ನ ತೀರ್ಮಾನದ ನಂತರ ಮಾಡಿ ಅಂತ. ಮಧ್ಯರಾತ್ರಿ ಪ್ರಕಟಿಸಿದ್ರಲ್ಲ, ಸಾಧ್ಯ ಇದೆಯಾ? ಷಡ್ಯಂತ್ರ ಅದು. ಯಾರು ಮಾಡಿದ್ದು? ಚುನಾವಣಾ ಆಯೋಗ. ಯಾವಾಗ ಸದಾಗಿತ್ತಾ? ಅವಾಗ ಕಾಂಗ್ರೆಸ್ನವರಲ್ಲ, ಈ ಕಾಂಗ್ರೆಸ್ನವರು. ಇವರು ಒಂಥರ ಇವಾಗ ಹಾಸ್ಯಾಸ್ಪದ ಆಗಿಬಿಟ್ಟಿದೆ ವಿರೋಧ ಪಕ್ಷ. ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಬಗ್ಗೆ ಜನ ಹಾಸ್ಯ ಮಾಡ್ತಾಯಿದ್ದಾರೆ, ನಗ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ನಡೆದಿದೆ, ಜನಪ್ರತಿನಿಧಿಗಳು ಯಾವ ರೀತಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ. ಇನ್ನೂ ಬುದ್ಧಿ ಕಳ್ಕೊಳ್ಳದೆ ಅದೇ ರೀತಿ ಮಾತಾಡ್ತಾ ಇದ್ದರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಡೆಮೋಕ್ರಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಅದನ್ನು ತಿದ್ಕೊಂಡು ನಾವು ಸರಿಯಾಗಬೇಕೇ ಹೊರತು ಅದೇ ತಪ್ಪುಗಳನ್ನ ಮಾಡ್ತಾಯಿದ್ರೆ ಜನ ಒಪ್ಪೋದಿಲ್ಲ. ಇದನ್ನು ಒಪ್ತಾ ಇಲ್ಲ ನನ್ನ ಪ್ರಕಾರ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪೊನ್ನಣ್ಣ, ಮಂತ್ರಿ ಸ್ಥಾನಗಳ ಬಗ್ಗೆ ಮಾಜಿ, ಹಾಲಿ ಸಿಎಂ ಮತ್ತು ವರಿಷ್ಠರು ಚರ್ಚೆ ನಡೆಸಿ ನಿರ್ಧರಿಸಲಿದ್ದಾರೆ ಎಂದರು. ಆದರೆ ಸಂಭಾವ್ಯರ ಪಟ್ಟಿಯಲ್ಲಿ ತಮ್ಮ ಹೆಸರಿರುವ ಬಗ್ಗೆ ಮಾಹಿತಿ ಇಲ್ಲ. ಕೊಡಗಿಗೆ ಬಹಳ ವರ್ಷಗಳಿಂದಲೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಕೊಡಗಿನ ಅನೇಕ ಜನ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ತಮಗೆ ಸ್ಥಾನ ನೀಡಬೇಕೆಂದು ಮನವಿ ಮಾಡಿರುವುದು ನಿಜ ಎಂದು ಎಸ್ ಪೊನ್ನಣ್ಣ ಹೇಳಿದರು. ಎಲ್ಲ ಒತ್ತಡಗಳು ಸಹಜ ಅಲ್ಲ ಇರೋದು. ಆದರೆ ಯಾರನ್ನ ಮಾಡಬೇಕು, ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕು, ಅದು ಬಹುಶಃ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹೈಕಮಾಂಡ್, ವರಿಷ್ಠರು ಅವರೆಲ್ಲ ಕೂತಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸೊ ಅದರಿಂದ ಈ ಚರ್ಚೆಗಳು ಯಾವಾಗ ಪ್ರಾರಂಭ ಆಗ್ತದೆ ಅಂತ ಹೇಳುವಂಥದ್ದನ್ನು ಎಲ್ಲರೂ ಕಾಯ್ತಾ ಇದ್ದಾರೆ. ಖಂಡಿತವಾಗಿ ಚರ್ಚೆ ಮಾಡಬೇಕು, ಇನ್ನು ಚರ್ಚೆ ಮಾಡಿ ಮಾಡ್ತಾರೆ. ಅಲ್ಲ, ಕೊಡಗಿಗೆ ಕೊಡಬೇಕು, ಭಾಳ ವರ್ಷಗಳಿದೆಯಲ್ಲ, ಭಾಳಷ್ಟು ಜನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಎಲ್ಲರಿಗೂ ಕೂಡ ಕೇಳ್ತಾ ಇದ್ದಾರೆ ಅಂತ ನಾನು ನೋಡಿದ್ದೀನಿ ಅಷ್ಟೇ. ಮಳೆ ಅನಿಶ್ಚಿತವಾಗಿರುವುದರಿಂದ ಬೆಳೆ ಹಾಕಬೇಡಿ ಎಂದು ಸಿಎಂ ಡಿಕೆ ಶಿವಕುಮಾರ್ ರೈತರಿಗೆ ಕಿವಿಮಾತು ಹೇಳಿರುವುದನ್ನು ಬಿಜೆಪಿ ಟೀಕಿಸಿದೆ. ಈ ಬಗ್ಗೆ ಉತ್ತರಿಸಿದ ಎಎಸ್ ಪೊನ್ನಣ್ಣ, ಇಡೀ ಜಗತ್ತಿನಲ್ಲಿ ಬರ ಪರಿಸ್ಥಿತಿ ಕಂಡುಬಂದಿದ್ದು, ಬೆಳೆಯ ಬಗ್ಗೆ ನಾವು ಎಚ್ಚರಿಕೆ ನೀಡದಿದ್ದರೆ ನಾಳೆ ರೈತರೇ ನಷ್ಟ ಅನುಭವಿಸುತ್ತಾರೆ ಎಂದರು. ಆರೋಪ ಮಾಡುವುದೇ ಬಿಜೆಪಿಯ ಚಾಳಿಯಾಗಿದ್ದು, ಬೆಳೆ ಹಾನಿಯಾದರೆ ಯಾರು ಜವಾಬ್ದಾರರು ಎಂದು ಶಾಸಕ ಎಎಸ್ ಪೊನ್ನಣ್ಣ ಪ್ರಶ್ನಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.